ಸದಸ್ಯರಾಗಿದ್ದರು. ಮತ್ತು ವೀರಪ್ಪ ಮೊಯ್ಲಿ ಅವರ ಸಂಪುಟದಲ್ಲಿ ಸಾರಿಗೆ ಸಚಿವರಾಗಿದ್ದರು, ಸಾರಿಗೆ ಮಿನಿಸ್ಟರ್, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದವರು. ಇವತ್ತು ಅವ್ರ ಮಗ ಇವತ್ತು ಅರಣ್ಯ ಇಲಾಖೆಯಲ್ಲಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ. ಅವರ ಮೊಮ್ಮಗ ಇವತ್ತು MP ಆಗಿದ್ದಾರೆ. ಇವೆಲ್ಲ ನಾವು ನೋಡಿದಾಗ ವಿಶೇಷವಾಗಿ ರಾಜಕೀಯವಾಗಿ ಭಾಳಷ್ಟು ಬಲಿಷ್ಠವಾಗಿ ಬೆಳೆಯೋ ಜೊತೆಗೆ ಈ ಲಿಂಗಾಯತ ಮತ್ತು ವೀರಶೈವ ಸಮುದಾಯಗಳಿಗೆ ಸಾಕಷ್ಟು ಅನುಕೂಲಗಳನ್ನು ಮಾಡುವಲ್ಲಿ ಪ್ರಯತ್ನ ಮಾಡಿದವರು. ಆದ ಸರಿ ಬಡ ವಿದ್ಯಾರ್ಥಿಗಳಿಗೆ ಅಲ್ಲಿಯ ಶೈಕ್ಷಣಿಕ ಬೆಳವಣಿಗೆ ಸಲುವಾಗಿ ಸಾಕಷ್ಟು ಪ್ರಯತ್ನ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡುವಂಥ ಪ್ರಯತ್ನ ಮಾಡಿದವರು. ಖಂಡ್ರೆ ಅವರಿಗೆ ವಿಶೇಷವಾಗಿ ತಮ್ಮ ಧರ್ಮದ ಮೇಲೆ ಬಹಳಷ್ಟು ವಿಶ್ವಾಸ, ಭಾಳಷ್ಟು ತಮ್ಮ ಒಂದು ವಿಶ್ವಾಸದಿಂದಾಗೆ ಬಸವಣ್ಣವ್ರ ವಿಚಾರಧಾರೆ ಮತ್ತು ವೀರಶೈವ ವಿಚಾರಧಾರೆ ಭಿನ್ನಾಗಿ ಕಂಡರೂ ಸಹ ಅವುಗಳನ್ನು ಅಳವಡಿಸಿಕೊಂಡು ಹೇಳ್ತಿಲ್ಲ, ಆಲ್ರೆಡಿ ನಿಮಗೆ ಒಂದು ಶಕ್ತಿ ಉಳಿಬೇಕಾಗ್ಯದ. ಇಲ್ಲಾಂದರೆ ಈ ರಾಜಕೀಯವಾಗಿ ಈ ಲಿಂಗಾಯತರಾಗಿರ್ಬೋದು, ವೀರಶೈವರಾಗಿರ್ಬೋದು, ಬೇರೆ ಬೇರೆ ಆದರೆ ಅವರಿಗೆ ಇಲ್ಲೇ ಆರ್ಥಿಕವಾದ ತೊಂದರೆಗಳು ಆಗಬಹುದು ಅನ್ನುವಂಥದ್ದು ಅವ್ರ ತರ್ಕ. ಯಾಕಂದರೆ ಅವ್ರ ಜೀವನವನ್ನು ಸಾಕಷ್ಟು ಸುದೀರ್ಘವಾಗಿ ನಡೆಸ್ಕೊಂಡು ಬಂದಂಥವ್ರು, ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮುದಾಯದ ಮಧ್ಯದಲ್ಲೇ ಬೆಳೆದು ಬಂದಂಥವ್ರು. ಅದರಲ್ಲೂ ಬಸವಣ್ಣವ್ರ ವಿಚಾರದಲ್ಲಿ ಸಾಕಷ್ಟು ಪ್ರಭಾವ ಆಗಿದ್ದು, ಅದೇ ಕಾಲಕ್ಕೆ ಪಂಚಪೀಠಗಳ ಬಗ್ಗೆಯೂ ಅವ್ರಿಗೆ ಗೌರವವುಳ್ಳಂಥವ್ರು ಆಗಿದ್ದರು. ಅಲ್ಲೇ ಭಿನ್ನಾಭಿಪ್ರಾಯ ಇದ್ದವ್ರಿಗೆ ಗೊತ್ತಿತ್ತು ವೀರಶೈವ ಮತ್ತು ಲಿಂಗಾಯತ ಮಧ್ಯದಲ್ಲ. ಆ ಭಿನ್ನಾಭಿಪ್ರಾಯ ಬಿಡ್ರಪ್ಪ, ಯಾಕಂದ್ರೆ ಬಸವಣ್ಣ ಬಹಳ ನಮಗೆ ಅನಿವಾರ್ಯ ಆದಂಥ ವ್ಯಕ್ತಿ. ಅದ್ರ ಜೊತೆಗೆ ಅವರು ಇಡೀ